ವೀಕ್ಷಕರು ನಮಸ್ಕಾರ. ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯು ಇದೀಗ ವೀಕ್ಷಕರ ಸೆಮಿಫೈನಲ್ ಹಂತಕ್ಕೆ ಬಂದು ತಲುಪಿದ್ದು, ಹಾಗೆ ವೀಕ್ಷಕರ ಇನ್ನು ಕೆಲವು ದಿನಗಳಲ್ಲಿ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೆಯಲಿದೆ. ಹೌದು ವೀಕ್ಷಕರ, ಸೂಪರ್ 8 ಹಂತಕ್ಕೆ ಕಾಲಿಟ್ಟಿದ್ದ 8 ತಂಡಗಳ ಪೈಕಿ ಇದೀಗ ವೀಕ್ಷಕರ 4 ತಂಡಗಳು ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಡಲಿವೆ. ಇನ್ನು ವೀಕ್ಷಕರ ಬಿ ಗುಂಪಿನಲ್ಲಿ ಇಂಗ್ಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡವು ಇದೀಗ ವೀಕ್ಷಕರ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟಿವೆ. ಹೌದು ವೀಕ್ಷಕರ, ಇವತ್ತು ಬೆಳಗ್ಗೆ ನಡೆದಿದ್ದ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಹಾಗೂ ವೆಸ್ಟ್ ಇಂಡೀಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯವು ಎರಡು ತಂಡಗಳಿಗೆ ಮಾಡುವಿಲ್ಲ ಮಡಿ ಪಂದ್ಯವಾಗಿತ್ತು. ಆದರೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಗೆಲುವಿನ ನಗೆ ಬೀರಿತು. ವೀಕ್ಷಕರ ಇದರ ಮೂಲಕ ಸೌತ್ ಆಫ್ರಿಕಾ ತಂಡವು ಬಿ ಗುಂಪಿನಲ್ಲಿ 2ನೇ ತಂಡವಾಗಿ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟಿದೆ. ಇನ್ನು ವೀಕ್ಷಕರ ಎ ಗುಂಪಿನಲ್ಲಿ ಇದೀಗ ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಒಂದು ಹೆಜ್ಜೆಯನ್ನು ಸೆಮಿಫೈನಲ್ ಹಂತಕ್ಕೆ ಕಾಲಿಟ್ಟಿದ್ದು, ಹಾಗೆ ವೀಕ್ಷಕರ ಇವತ್ತು ಎದುರಾಗುವ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಹೌದು ವೀಕ್ಷಕರ, ಇದೀಗ ಟೀಮ್ ಇಂಡಿಯಾ ತಂಡವು ಸೂಪರ್ 8 ಹಂತಗಳಲ್ಲಿ ಆಡಿದ 2 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ವೀಕ್ಷಕರ ಇದರ ಮೂಲಕ ಭಾರತ ತಂಡವು ಈ ಗುಂಪಿನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು, ಹಾಗೆ ವೀಕ್ಷಕರೇ ಆಸ್ಟ್ರೇಲಿಯಾ ತಂಡವು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ ಇವತ್ತು ನಡೆಯುವ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡಕ್ಕೆ ಈ ಒಂದು ಪಂದ್ಯವು ಡೂ ಆರ್ ಡೈ ಪಂದ್ಯವಾಗಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವನ್ನು ಆಸೀಸ್ ಪಡೆಯು ಗೆಲ್ಲಲೇಬೇಕು. ವೀಕ್ಷಕರೇ ಒಂದು ವೇಳೆ ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಪಂದ್ಯವನ್ನು ಗೆದ್ದುಕೊಂಡರೆ ಆಸೀಸ್ ಪಡೆಯು ಹೊರಬೀಳುತ್ತದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದ ರಿಸಲ್ಟ್ ಮೇಲೆ ಅಫ್ಘಾನಿಸ್ತಾನ ತಂಡವು ಕೂಡ ಕಾಯುತ್ತಿದ್ದು, ಹಾಗೆ ವೀಕ್ಷಕರು ನಾಳೆ ನಡೆಯುವ ಬಾಂಗ್ಲಾ ಹಾಗೂ ಅಫ್ಘಾನಿಸ್ತಾನ ತಂಡವು ಕೂಡ ಮುಖ್ಯ ಪಂದ್ಯವಾಗಿರುತ್ತದೆ. ಇನ್ನು ವೀಕ್ಷಕರು ಸೂಪರ್ 8 ಹಂತದ ಪಂದ್ಯಗಳು ಇವತ್ತು ಸಂಜೆ ಹಾಗೂ ನಾಳೆ ಬೆಳಿಗ್ಗೆ ಕೊನೆಗೊಳ್ಳಲಿದ್ದು, ಹಾಗೆ ವೀಕ್ಷಕರು ಸೆಮಿಫೈನಲ್ ಹಂತದ ಪಂದ್ಯಗಳು ಜೂನ್ 27ರಿಂದ ಪ್ರಾರಂಭಗೊಳ್ಳುತ್ತವೆ. ವೀಕ್ಷಕರನ್ನು ಇವತ್ತಿನ ಪಂದ್ಯದ ಸುದ್ದಿಯ ಡೀಟೇಲ್ಸ್ಗೆ ಬರುವುದಾದರೆ, ವೀಕ್ಷಕರನ್ನು ಈ ಒಂದು ಪಂದ್ಯ ಶುರುವಾಗುವುದಕ್ಕಿಂತ ಮುಂಚಿತವಾಗಿ ಮಳೆ ಬರುವ ಸಾಧ್ಯತೆ ಇದ್ದು, ಹಾಗೆ ವೀಕ್ಷಕರೇ ನಮಗೆ ಬಂದಿರುವ ಅಪ್ಡೇಟ್ಸ್ ಪ್ರಕಾರ ಪಂದ್ಯ ಶುರುವಾಗುವುದಕ್ಕಿಂತ ಮುಂಚಿತವಾಗಿ ಭಾರಿ ಮಳೆಯಾಗುವಂಥ ಮುನ್ಸೂಚನೆಗಳು ಕಂಡುಬಂದಿವೆ. ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯದ ಇನ್ನೊಂದು ಟಾಪ್ ನ್ಯೂಸ್ ತಿಳಿಯುವುದಾದರೆ, ವೀಕ್ಷಕರ ಭಾರತ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ಗಳಾಗಿದ್ದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಆಸ್ಟ್ರೇಲಿಯಾ ತಂಡದ ವಿರುದ್ಧ ಒಳ್ಳೆಯ ಅಂಕಿಅಂಶಗಳನ್ನು ಇಟ್ಟುಕೊಂಡಿದ್ದು, ಹಾಗೆ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಡುವ ನಿರೀಕ್ಷೆಯಲ್ಲಿದ್ದಾರೆ.